ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನಿವತ್ತು ನಮ್ಮ ಅಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಾಯಿದ್ದಾರೆ. ಹಬ್ಬಕ್ಕೆ ಬಂದಿದ್ದೀನಿ. ದೀಪಾವಳಿ ಹಬ್ಬಕ್ಕೆ ನಮ್ಮೂರಲ್ಲಿ ದೀಪಾವಳಿ ಹಬ್ಬನ ನಮ್ಮ ದೀಪಾವಳಿ ಆಗುತ್ತಲ್ಲ ಅದಕ್ಕಿಂತ ಒಂದು ತಿಂಗಳು ಅಮಾವಾಸ್ಯೆ ಬರುತ್ತಲ್ಲ ಆ ಅಮಾವಾಸ್ಯೆಯ ಮೊದಲು ಅಥವಾ ಅನಂತರದಲ್ಲಿ ಆಚರಣೆ ಮಾಡೋದು. ನಮ್ಮ ದೀಪಾವಳಿ ಹಬ್ಬಕ್ಕೂ ಅವ್ರ ದೀಪಾವಳಿ ಹಬ್ಬಕ್ಕೂ ಒಂದು ತಿಂಗಳು ವ್ಯತ್ಯಾಸ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ದೀಪಾವಳಿ ಹಬ್ಬನ. ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಹಬ್ಬದ ದಿನ ಮಧ್ಯಾಹ್ನ ಹೋದೆ ಊರಿಗೆ. ಸಾಯಂಕಾಲ ಹಸುಗಳು ಎತ್ತುಗಳು ಮನೆಗೆ ಬರೋ ಅಷ್ಟರಲ್ಲಿ ನಾವು ಮಣ್ಣಿನ ಆರತಿನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ಆ ಹಸುಗಳು ಬಂದಮೇಲೆ ಅವುಗಳಿಗೆ ಪೂಜೆ ಮಾಡಿಬಿಟ್ಟು ನಾವು ಆರತಿನ ಮಾಡ್ತೀವಿ. ದೀಪಾವಳಿ ಹಬ್ಬನ ದನಗಳ ಹಬ್ಬ ಅಂತಲೇ ಕರೀತಾರೆ. ಅವತ್ತಿನ ದಿನ ಕರುಗಳಿಗೆ ಹಾಲನ್ನು ಪೂರ್ತಿಯಾಗಿ ಕುಡಿಸ್ಬೇಕು ಅನ್ನೋವಂಥ ಸಂಪ್ರದಾಯ ಕೂಡ ಇದೆ. ಹಸುಗಳಾಗಿರಲಿ ಎತ್ತುಗಳಾಗಿರಲಿ ಅವುಗಳಿಗೆ ಪೂಜೆ ಮಾಡಿ ಆರತಿನ ಮಾಡ್ತಾರೆ. ನಾನು ಆರತಿ ಮಾಡೋದಾದಮೇಲೆ ಹಿರಿಯರ ಪೂಜೆಗೆ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಅಡುಗೆ ಮಾಡೋದು ರೆಡಿ ಆಗ್ತಾಯಿತ್ತು. ದೀಪಾವಳಿ ಹಬ್ಬದಲ್ಲಿನೇ ನಮ್ಮ ಮನೆಯಲ್ಲಿ ಅಮ್ಮ ಮನೆಯಲ್ಲಿ ಹಿರಿಯರ ಪೂಜೆ ಮತ್ತು ಲಕ್ಷ್ಮೀ ಪೂಜೆನ ಮಾಡ್ತಾರೆ. ನಾನು ಎಲ್ಲ ಜೋಡಿಸ್ಬಿಟ್ಟು ಪೂಜೆ ಮಾಡುವಷ್ಟರಲ್ಲಿ ಅಡುಗೆ ರೆಡಿಯಾಗಿತ್ತು. ನಾವು ಹಿರಿಯರಿಗೆ ನೈವೇದ್ಯನ ಇಟ್ಟು ಆರತಿನ ಮಾಡಿದ್ವಿ. ಹಿರಿಯರ ಪೂಜೆ ಆದಮೇಲೆ ನಾವು ದೇವಿರಮ್ಮನ ಆರತಿನ ರೆಡಿ ಮಾಡಿಕೊಂಡು ಹಿರಿಯರಿಗೆ ಮತ್ತು ದೇವರಿಗೆ ಬೆಳಗಿ ಅದೇ ಆರತಿನ ತಗೊಂಡು ನಾವು ದೇವಸ್ಥಾನದ ಹತ್ರ ಹೋಗ್ತೀವಿ. ಅಷ್ಟರಲ್ಲಿ ಎಲ್ಲರ ಮನೆಯಿಂದನೂ ಹೆಣ್ಮಕ್ಳು ಆರತಿನ ತಗೊಂಡು ದೇವಸ್ಥಾನದ ಹತ್ರ ಬಂದಿರ್ತಾರೆ. ದೇವ್ರನ್ನೂ ಅಲಂಕಾರ ಮಾಡಿ ದೇವಸ್ಥಾನ ನಮ್ಮೂರಲ್ಲಿ ಎರಡು ದೇವಸ್ಥಾನನೂ ಒಂದು ಸುತ್ತು ಹಾಕೋವರೆಗೂ ನಿಧಾನವಾಗಿ 1 ಗಂಟೆ ಅಥವಾ 1.5 ಗಂಟೆವರೆಗೂ ಉತ್ಸವನ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಆರತಿನ ಇಟ್ಕೊಂಡು ಉತ್ಸವ ನಿಧಾನವಾಗಿ ಹೋಗ್ತಾ ಇರುತ್ತೆ. ಉತ್ಸವ ಮುಗಿದ ಮೇಲೆ ದೇವ್ರನ್ನ ದೇವಸ್ಥಾನದ ಮುಂದೆ ಮಂಟಪ ಕಟ್ಬಿಟ್ಟು ದೇವಸ್ಥಾನದ ಮುಂದೆ ದೇವರನ್ನ ಕೂರಿಸ್ತಾರೆ. ಅದಾದಮೇಲೆ ಎಲ್ಲರೂ ನೈವೇದ್ಯನ ದೇವರಿಗೆ ಕೊಟ್ಬಿಟ್ಟು ಊಟ ಮುಗಿಸಿ ಅನಂತರ ಅಲ್ಲಿ ಆರ್ಕೆಸ್ಟ್ರಾನ ಏರ್ಪಡಿಸಿರ್ತಾರೆ. ಎಲ್ಲರೂ ಆರ್ಕೆಸ್ಟ್ರಾನ ನೋಡೋದಕ್ಕೆ ಹೋಗ್ತಾರೆ. ರಾತ್ರಿ ಎಲ್ಲ ದೇವಸ್ಥಾನದಿಂದ ಹೊರಗೆ ಇರೋದ್ರಿಂದ ದೇವ್ರನ್ನ ಕಾಯೋದು ಆಗತ್ತೆ ಅಂತ ಆ ರೀತಿ ರಾತ್ರಿ ಏನಾದರೂ ಒಂದು ಫಂಕ್ಷನನ್ನು ಏರ್ಪಡಿಸಿರ್ತಾರೆ. ಮೊದಲನೇ ದಿನ ದೇವರಿಗೆ ಸಿಹಿ ಅಡುಗೆನ ಮಾಡಿ ನೈವೇದ್ಯನ ಮಾಡ್ತಾರೆ. 2ನೇ ದಿನ ಅವ್ರದ್ದೇ ಆಗಿರೋ ಹಬ್ಬ ಇರುತ್ತೆ. 3ನೇ ದಿನ ಅವರು ಕೆಲವ್ರ ಮನೆಯಲ್ಲಿ ದೇವ್ರನ್ನ ಕೂರಿಸ್ಕೊಂಡು ದೇವ್ರ ಅಂತ ಮಾಡ್ತಾರೆ. ಈ ರೀತಿಯಾಗಿ ನಮ್ಮೂರಲ್ಲಿ ದೀಪಾವಳಿ ಹಬ್ಬನ 3 ದಿನ ಆಚರಣೆ ಮಾಡ್ತಾರೆ. ನಮ್ಮೂರ ದೀಪಾವಳಿ ಹಬ್ಬನ ನೋಡಿ ನಿಮಗೆ ಏನಿಸ್ತು, ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.